ಅಷ್ಟೊಂದು ಸುಮಾರು ಒಂದು ಪ್ರತಿಭೆಗಳನ್ನ ಹೊಂದಿದರ. ಸೊ ಕಲೆ, ಕ್ಲಾಸಿಕಲ್ ಡ್ಯಾನ್ಸರ್, ಸೋಷಿಯಲ್ ವರ್ಕರ್, NCC ಹೇಗ್ ಸಾಧ್ಯ ಇದು ಓರ್ವ ಹೆಣ್ಣು ಮಗಳಿಗೆ ಅಂತ? ಅದು ನನಗನ್ಸುತ್ತೆ ಒಂದ್ರಿಂದ ಒಂದು ಲೀಡ್ ಆಯ್ತೇನೋ ಅಂತ ನನಗನ್ಸುತ್ತೆ. ಹ್ಮ್. ಭರತನಾಟ್ಯ ಒಂದು ನನಗೆ ಬುದ್ಧಿ ಬರ್ದೇ ಇರೋ ಮುಂಚೆಯಿಂದನೂ ಇದ್ದಿದ್ ನನ್ ಜೊತೆಗೆ ಅಂತಂದ್ರೆ ಭರತನಾಟ್ಯ. ಹ್ಮ್. 6 ವರ್ಷದ ವಯಸ್ಸಿನೋಳು ನಾನು. ಹ್ಮ್. ಹೊರಗಡೆ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ರೆ ಮನೆಯಲ್ಲಿ ಭರತನಾಟ್ಯವನ್ನ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹ್ಮ್, ಹ್ಮ್, ಅದನ್ನ ನೋಡಿ ನಮ್ ತಂದೆಯವರು ಒಂದು ಕ್ಷಣನೂ ಕೂಡ ಅವರು ವ್ಯರ್ಥ ಮಾಡ್ಲಿಲ್ಲ. ಹ್ಮ್. ಕರ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಹ್ಮ್. ಅವರು ನನ್ನ ಮೊದಲನೇ ಗುರುಗಳು. ಹ್ಮ್. ಅವ್ರ ಹತ್ರ ಕರ್ಕೊಂಡೋಗಿ ಭರತನಾಟ್ಯಕ್ಕೆ ಸೇರಿಸ್ತಾರೆ. ಸೊ ಅವಾಗಿಂದ ಅಷ್ಟೇ ಇನ್ನು ನೋ ಟರ್ನಿಂಗ್ ಬ್ಯಾಕ್ ಅಂತಾರಲ್ಲ, ಆ ರೀತಿ ಹಿಂದಿರುಗಿ ನೋಡುವಂತ ಪರಿಸ್ಥಿತಿನೇ ಬರ್ಲಿಲ್ಲ ನನಗೆ ಈ ಶಾಸ್ತ್ರೀಯ ನೃತ್ಯದಲ್ಲಿ. ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್, ಎಲ್ಲದನ್ನು ಮುಗಿಸ್ಕೊಂಡೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡಿ ನಂತರ ನನಗೆ 1997ರಲ್ಲಿ ಅಮೆರಿಕಾಗೆ ಭರತನಾಟ್ಯ ಪ್ರದರ್ಶನವನ್ನ ನೀಡೋದಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ತು. Okay. ಸೊ ಅಲ್ಲಿಂದ ನನ್ನ ಜೀವನದ ದಿಕ್ಕೆ ಬದಲಾಯಿತು ಅಂತ ಹೇಳ್ಬೇಕು. ಅಲ್ಲಿರೋ ಭಾರತೀಯರು ಆ ಸಮಯದಲ್ಲೇ ನನ್ನ ಟರ್ಮ್ 6 ತಿಂಗಳಿಗೆ ಮಾತ್ರ ಹೋಗಿದ್ದೆ ನಾನು. ನನ್ನ ನೃತ್ಯ ಪ್ರದರ್ಶನವನ್ನ ನೀಡೋದಕ್ಕೆ ಅವರು ಇಲ್ಲ, ನೀವು ಇಲ್ಲೇ ಇದ್ದು ನಮ್ಮ ಮಕ್ಳಿಗೂ ಕೂಡ ನೃತ್ಯವನ್ನ ಕಲಿಸ್ಬೇಕು ಅಂತ ಹೇಳಿ ಸಾಕಷ್ಟು ವರ್ಷ ಅಲ್ಲಿ ಇಟ್ಕೊಂಡ್ರು. ಮತ್ತೆ ಅಲ್ಲಿನ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಸೊ ಹೀಗೆ ನನ್ನ ಜರ್ನಿ ಅಲ್ಲಿಂದಾನೇ ಬೆಳೀತು. ನನ್ನ ಪತಿಯವ್ರನ್ನು ಕೂಡ ನಾನು ಅಲ್ಲೇ ಮೊದಲಿಗೆ ಭೇಟಿ ಮಾಡಿದ್ದು, ಅದು ಕಾರ್ಯಕ್ರಮದಲ್ಲೇ. ಸೊ ಅವ್ರಿಗೂ ಬಹಳ ಆಸಕ್ತಿ ಇದ್ರಲ್ಲಿ. ಹಾಗಾಗಿ 1 ವರ್ಷ 2 ವರ್ಷ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಭಾರತಕ್ಕೆ ಬಂದು ಮದ್ವೆ ಆಗಿ ಮತ್ತೆ ಅಲ್ಲಿ ಹೋಗಿ ಸೆಟ್ಲ್ ಆದ್ವಿ. ನಂತರ 2 ಮಕ್ಕಳಾದ್ಮೇಲೆ ವಾಪಸ್ ನಮ್ ದೇಶ ನಮಗೆ ಸರಿ ಅಂತ ಹೇಳಿ ವಾಪಸ್ ಇಲ್ಲಿ ಬಂದ್ವಿ. ಹಾಗಾಗಿ ಅದೊಂದು ಜರ್ನಿ. ಹೇಗ್ ಸಾಧ್ಯ ಅಂತ ಹೇಳ್ತಾ ಇದ್ದಲ್ಲ. ಸೊ ಓಕೆ. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಈ ಭರತನಾಟ್ಯ ಅನ್ನೋದು ನನಗೆ ಅದು ಬಂದಿತ್ತು. ಮತ್ತೆ ಕಾಲೇಜ್ ಸಮಯದಲ್ಲಿ ಓದ್ಬೇಕಾದ್ರೆ PUC ಸಮಯದಲ್ಲಿ NCC ಸೇರ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಅದಿನ್ನೊಂದು ಪ್ರಯಾಣ ನಂದು. NCC, ಇಂಡಿಯನ್ ಆರ್ಮಿ, ಇದ್ರದೆಲ್ಲ ಒಂದು ಟಚ್ ಅಲ್ಲಿ ಬಂದಿದ್ ನನಗೆ. ಒಂದೇನು ಅಂತಂದ್ರೆ ಯಾವ್ದೇ ಕ್ಷೇತ್ರ ಆಗ್ಬೋದು ಮಂಜುನಾಥ್ ಅವರೇ, ಯಾವ್ದೇ ಒಂದು ಕ್ಷೇತ್ರವನ್ನ ನಾನು ಆರಿಸ್ಕೊಂಡು ಹೋಗ್ತಾ ಇಲ್ಲ ಆಕ್ಚುಲಿ. ಹೇಗೋ ಅದು ನನಗೆ ಬರ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾನು ತುಂಬಾ ಜೀವನದಲ್ಲಿ ಪ್ಲಾನ್ ಮಾಡುವಂತವಳಲ್ಲ. ಹೇಗೋ ಅದೇ ನನ್ನನ್ನು ಕಂಡುಕೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆದಂತದ್ದು. ಬಟ್ ಒಂದಂತೂ ನಿಜ ಏನಂತಂದ್ರೆ, ಯಾವುದೇ ಕ್ಷೇತ್ರ ನನಗೆ ಬಂದ್ರೂನು ಅದನ್ನ ತುಂಬಾ ಶ್ರದ್ಧೆಯಿಂದ, ತುಂಬಾ ಡೆಡಿಕೇಶನ್ ಇಂದ, ಡಿಸಿಪ್ಲಿನ್ ಇಂದ ಮಾಡೋ ಒಂದು ಅಭ್ಯಾಸ ನನಗಿದೆ. ಅದು ಪ್ರಾಯಶಃ ನಾನು NCC ಇದ್ದಿದ್ರಿಂದ ಬಂದಿರಬೇಕು ಆ ಡಿಸಿಪ್ಲಿನ್, ಡೆಡಿಕೇಶನ್ ಅನ್ನೋದು. ಬಟ್ ಯಾವುದೇ ಒಂದು ಕ್ಷೇತ್ರ ನನ್ನ ಕೈಗೆ ಸಿಕ್ಕಿದ್ರು ಕೂಡ, ಅಥವಾ ಯಾವುದೇ ಒಂದು ಆಪರ್ಚುನಿಟಿನೂ ಆಗಬಹುದು, ಅದಕ್ಕೆ ನಾನು ಮಿತಿಮೀರಿ ಶ್ರಮಿಸಿ ಮಾಡುವಂತದ್ದು ಒಂದು ಗುಣ ನನ್ನಲ್ಲಿ ಇದೆ. ಸೊ ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಮಟ್ಟಕ್ಕೆ ತಲುಪುವಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.